ಎಂತ ಒಂದು ಅದ್ಭುತವಾದ ಸೀರೀಸ್ ಆಗ್ತಾ ಇದೆ. 24ನೇ ದಿನ ಈ ಟೆಸ್ಟ್ ಸರಣಿದು. 4 ಟೆಸ್ಟ್ ಮ್ಯಾಚ್ನು 5 ದಿನಕ್ಕೆ ಹೋಗಿರೋದು. ಈ ಟೆಸ್ಟ್ ಮ್ಯಾಚ್ ಯಾಕೋ 5ನೇ ದಿನಕ್ಕೆ ಹೋಗೋ ಡೌಟ್ ಇದೆ. ಮಳೆ ಬಂದ್ರೆ ಮಾತ್ರ ಮೇ ಬಿ ನಾಳೆ ಆಟ ಆಗ್ಬೋದು, ಅದರ್ವೈಸ್ ಇವತ್ತು ಈ ಸೀರೀಸ್ಗೆ ಮಂಗಳ ಆಡ್ತಾರೆ ಅಂತ ಅನ್ಸ್ತಾ ಇದೆ ನಂಗೆ. ಇಡೀ ಸೀರೀಸ್ ನೀವು ನೋಡಿದ್ರೆ ಟೀಮ್ ಇಂಡಿಯಾಗೆ ಇದು ಒನ್ ಆಫ್ ದಿ ಬೆಸ್ಟ್ ಸೀರೀಸ್ ಆಗ್ತಾ ಇದೆ. ಯಂಗ್ ಇಂಡಿಯಾ ಬರ್ತಾ ಇದೆ. ಯಾರು ಚಾನ್ಸ್ ಕೊಟ್ಟಿದ್ರು ಈ ಇಂಡಿಯನ್ ಟೀಮು 3602 ರನ್ ಹೊಡೆಯುತ್ತೆ ಇಡೀ ಸರಣಿಯಲ್ಲಿ. ಆಮೇಲೆ ಯಾವುದೇ ಒಂದು ಟೆಸ್ಟ್ ಸೀರೀಸ್ ತಗೊಂಡ್ರೆ ಭಾರತದ ಟೆಸ್ಟ್ ಇತಿಹಾಸದಲ್ಲಿ ಇದು ಮ್ಯಾಕ್ಸಿಮಮ್ ರನ್ಸ್ ನ ಹೊಡೆದಿರೋದು. ಅಂದ್ರೆ 5ನೇ ಮ್ಯಾಚ್ 3602 ರನ್ ಅಂತ ಹೇಳಿದ್ರೆ ಗುರು 700 ಪರ್ ಮ್ಯಾಚ್ ಹೊಡೆದಿರೋದು. 7 5 35 ಮ್ಯಾಥಮೆಟಿಕ್ಸ್. ಇಲ್ಲಿ 3602 ರನ್ಸ್ ಹೊಡೆದಿದ್ದಾರೆ. ಆಮೇಲೆ 8ನೇ ಬಾರಿ 350 ಪ್ಲಸ್ ಹೊಡೆದಿರೋದು ಈ ಸರಣಿಯಲ್ಲೇ. ಇದು ಕೂಡ ದಾಖಲೆ. ಇದು ಇಂಡಿಯಾಗ ದಾಖಲೆ ಅಲ್ಲ, ಇಡೀ ಜಗತ್ತಲ್ಲೇ ಯಾವುದೇ ಒಂದು ಬೈಲ್ಯಾಟ್ರಲ್ ಸೀರೀಸ್ ಅಲ್ಲಿ ಯಾವುದೇ ಟೀಮು 8 ಬಾರಿ 350 ಪ್ಲಸ್ ರನ್ಸ್ ನ ಹೊಡೆದಿಲ್ಲ. ಆ ಕೆಲಸ ಮಾಡಿರೋದು ಟೀಮ್ ಇಂಡಿಯಾ. ಯಾವ್ದು ಸರ್ 2 ಇನ್ನಿಂಗ್ಸ್ ಇಂಡಿಯಾ ಹೊಡಿದೇ ಇರೋದು ಅಂತ ಕೇಳಿದ್ರೆ, ಲಾರ್ಡ್ಸ್ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ನಿಮ್ಗೆ ಜ್ಞಾಪಕ ಇದ್ರೆ 193 ಚೇಸ್ ಮಾಡ್ತಾ ಇರ್ತೀವಿ. ಅದಾದ್ಮೇಲಿಂದ ಈ ಟೆಸ್ಟ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನಾವು 224ಗೆ ಆಲ್ ಔಟ್ ಆಗ್ತೀವಿ. 2 ಇನ್ನಿಂಗ್ಸ್ ಬಿಟ್ರೆ ಇನ್ನೆಲ್ಲ ಇನ್ನಿಂಗ್ಸ್ ಅಲ್ಲೂ ಟೀಮ್ ಇಂಡಿಯಾ 350 ಪ್ಲಸ್ ರನ್ಸ್ ನ ಮಾಡಿರೋದು. ಆಮೇಲೆ ಈ ಟೆಸ್ಟ್ ಅಲ್ಲೇನೆ ಈ ಇನ್ನಿಂಗ್ಸ್ ಅಲ್ಲಿ 396 ಹೊಡೆಯುತ್ತೆ ಟೀಮ್ ಇಂಡಿಯಾ ವಿತೌಟ್ ಕಾಂಟ್ರಿಬ್ಯೂಷನ್ ಫ್ರಮ್ ಶುಭ್ಮನ್ ಗಿಲ್. ಏನ್ ಸರ್ ಶುಭ್ಮನ್ ಗಿಲ್ ಬಗ್ಗೆ ಹೇಳ್ತಾ ಇದೀರಾ ಅಂದ್ರೆ 754 ರನ್ಸ್ ಹೊಡೆದಿದ್ದಾರೆ ಶುಭ್ಮನ್ ಗಿಲ್. ಆಮೇಲೆ ನೋ ಕಾಂಟ್ರಿಬ್ಯೂಷನ್ ಫ್ರಮ್ KL ರಾಹುಲ್. KL ರಾಹುಲ್ ಯಾರು? ಸೆಕೆಂಡ್ ಹೈಯೆಸ್ಟ್ ರನ್ ಗೆಟ್ಟರು ಟೀಮ್ ಇಂಡಿಯಾಗೆ. ಈ ಸೀರೀಸ್ ಅಲ್ಲಿ 500 ಪ್ಲಸ್ ರನ್ಸ್ ನ ಹೊಡೆದಿದ್ದಾರೆ. ಅಂದ್ರೆ ಇವರಿಬ್ರು ಕಾಂಟ್ರಿಬ್ಯೂಷನ್ ಇಲ್ಲದೆ ಟೀಮ್ ಇಂಡಿಯಾ 396 ಈ ಕಿರಿಕ್ ಪಿಚ್ ಅಲ್ಲಿ ಹೊಡೆದಿದೆ ಅಂದ್ರೆ ಗುಣಗಾನ ಮಾಡ್ಲೇಬೇಕು ಈ ಬ್ಯಾಟಿಂಗ್ ಲೈನ್ ಅಪ್ ಬಗ್ಗೆ.